ನಮಸ್ಕಾರ ಸ್ನೇಹಿತರೆ. ಭಾರತ ಚಿತ್ರರಂಗದ ಪವನ, ಭಾರತ ಚಿತ್ರರಂಗದ ದಂತಕತೆ ರಜನಿಕಾಂತ್ ಅವರು ಚಿತ್ರರಂಗ ಪ್ರವೇಶಿಸಿ 50 ವರ್ಷ, ಬರೋಬ್ಬರಿ ಅರ್ಧ ಶತಮಾನ. ಈ ಅರ್ಧ ಶತಮಾನದಲ್ಲಿ ರಜನಿಕಾಂತ್ ಮೂಡಿಸಿದ ಹೆಜ್ಜೆ ಗುರುತುಗಳು ಅತ್ಯಂತ ವೈಶಿಷ್ಟ್ಯಮಯ. ಸ್ಟೈಲ್ ಕಿಂಗ್ ಅಂತೀರ, ಅಥವಾ ಎಮೋಷನಲ್ ಆಗಿ ವಿಭಿನ್ನ ಪಾತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಸೂಪರ್ ಸ್ಟಾರ್ ಅಂತೀರ, ಅಥವಾ ತನ್ನ ವೈಶಿಷ್ಟ್ಯಮಯ ಆಕ್ಷನ್ ಪಾತ್ರದ ಮೂಲಕ ನಾಡಿನ ಜನಮನ ಸೂರೆಗೊಂಡಿರುವ ಆಕ್ಷನ್ ಕಿಂಗ್ ಅಂತೀರ. ಹೀಗೆ ಹಲವು 10 ಮಜಲುಗಳಲ್ಲಿ ಆಧುನಿಕ ಚಿತ್ರರಂಗದ ಹೊಸ ವರಸೆಗಳನ್ನು, ಹೊಸ ಅಲೆಯನ್ನು ಸೃಷ್ಟಿಸಿದ ಒಂದು ರೀತಿಯಲ್ಲಿ ಪವಾಡ ಪುರುಷ ರಜನಿಕಾಂತ್. ಹಾಗಾದರೆ ಈ 50 ವರ್ಷದ ದಾಖಲೆಗಳೇನು? ಈ 50 ವರ್ಷದ ಸಂಭ್ರಮದ ಮಧ್ಯೆ ಅವರ ಕೂಲಿ ಸಿನಿಮಾ ಇದೀಗ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಓಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ರಜನಿಕಾಂತ್ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ರಜನಿಕಾಂತ್ ಯಾಕೆ ಇಷ್ಟು ಫೇಮಸ್ ಆದರು, ಯಾಕೆ ಜನಮನ ಸೂರೆಗೊಂಡ್ರು, ಯಾಕೆ ಒಬ್ಬ ಹೃದಯ ಸ್ಪರ್ಶಿ ನಾಯಕ ಆದರು, ಇದು ಮೋಸ್ಟ್ ಇಂಪಾರ್ಟೆಂಟು. ಅಂದರೆ ಒಬ್ಬ ಸಾಧಾರಣ ಮನುಷ್ಯ, ಬಾಲ್ಡಿ, ತಲೆನಲ್ಲಿ ಕೂದಲಿಲ್ಲ, ದೊಗಳೆ ಶರ್ಟು, ಅರೆ ಬಿಳಿ ಗಡ್ಡ, ಇಂತಹ ಮನುಷ್ಯ ಹೇಗೆ ಸ್ಟೈಲ್ ಕಿಂಗ್ ಆಗಕ್ಕೆ ಸಾಧ್ಯ? ಹೇಗೆ ಜನರ ಮನಸ್ಸಲ್ಲಿ ತನ್ನ ವೈಶಿಷ್ಟ್ಯತೆಯ ಜೊತೆ, ತನ್ನ ಸರಳತೆಯ ಜೊತೆಗೆ ಅಚ್ಚೊತ್ತಲು ಸಾಧ್ಯ? ಹೇಗೆ ಅವರ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲು ಸಾಧ್ಯ? ಈ ವಿಚಾರದ ಬಗ್ಗೆ ಬೇಕಾದಷ್ಟು ಸಂಶೋಧನೆಗಳು, ರಿಸರ್ಚ್ಗಳು ನಡೆದಿವೆ. ಹೇಗೆ ಜನ ಒಬ್ಬ ನಾಯಕನನ್ನು ಸ್ವೀಕರಿಸ್ತಾರೆ ಎನ್ನುವ ಸಂಶೋಧನೆ, ಮತ್ತು ಅದನ್ನು ಮನಃಶಾಸ್ತ್ರಜ್ಞರೂ ಕೂಡ ಈ ಬಗ್ಗೆ ಸಂಶೋಧನೆಗಳನ್ನು, ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಇದನ್ನು ಸಂಶೋಧನೆ ಮಾಡ್ತಾ ಹೋದಾಗೆಲ್ಲ ಒಂದು ರೀತಿಯಲ್ಲಿ ಕೆಲವು ವಿಚಿತ್ರವಾದ ಸಂಗತಿಗಳು ಬೆಳಕಿಗೆ ಬಂದವು. ಜನ ಹೇಗೆ ಒಬ್ಬ ನಾಯಕ ನಟನನ್ನು ಸ್ವೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ವಿಶೇಷವಾದ ಅಂಶಗಳು ಕಂಡು ಬಂದವು. ನೋಡಲು ಸ್ಫುರದ್ರೂಪಿ, ದೃಢಕಾಯ, ಆಕ್ಷನ್ ಕಿಂಗ್ ಇರುವಂತಹ ಒಬ್ಬ ಮನುಷ್ಯ ತೆರೆಯ ಮೇಲೆ ಅದೇ ರೀತಿಯಲ್ಲಿ ಕಾಣಿಸ್ಕೊಂಡ್ರೆ ಜನಕ್ಕೆ ಬೆರಗಿರೋದಿಲ್ಲ. ಅವು ಇರಬಹುದು, ಆತ ಆ ಮಟ್ಟಕ್ಕಿದ್ದಾನೆ, ತೆರೆ ಮೇಲೂ ಹಾಗೆ ಇದ್ದಾನೆ, ಅವನು ಒಬ್ಬ ಪ್ರತಿಭಾವಂತನೇ ಇರಬಹುದು, ಜನ ನೋಡ್ತಾರೆ, ನೋಡಿ ತಮ್ಮಷ್ಟಕ್ಕೆ ತಾವು ಸುಮ್ಮನಾಗ್ತಾರೆ. ಆದರೆ ರಜನಿಕಾಂತ್ ಅಂತಹ ವಿಚಾರದಲ್ಲಿ, ರಾಜ್ಕುಮಾರ್ ಅಂತರ ವಿಚಾರದಲ್ಲಿ ಜನರ ಪ್ರತಿಕ್ರಿಯೆ ಬೇರೆ. ಸಾಮಾನ್ಯವಾದ ದಿನನಿತ್ಯದ ನಿಜ ಜೀವನದಲ್ಲಿ ಒಂಥರ ಸಾಧಾರಣದಲ್ಲೇ ಸಾಧಾರಣ ಮನುಷ್ಯರಾಗಿ, ಸರಳ ವ್ಯಕ್ತಿಯಾಗಿ, ಮತ್ತು ಅವರ ನಡವಳಿಕೆ, ಭಾಷೆ, ಊಟ, ತಿಂಡಿ ಇತ್ಯಾದಿಗಳ ವಿಚಾರದಲ್ಲಿ ಜನಸಾಮಾನ್ಯರಲ್ಲೇ ಸಾಧಾರಣ ಮನುಷ್ಯರನ್ನೇ ಹೋಲುವಂತಹ ವ್ಯಕ್ತಿ ತೆರೆಯ ಮೇಲೆ ಬಂದಾಗ ಆಕರ್ಷಕ ಕೋಟು, ಸೂಟು, ಪ್ಯಾಂಟು ಅಥವಾ ದೈತ್ಯನಾಗಿ ಆ ಹೇರ್ ಸ್ಟೈಲ್ ಜೊತೆ ಮಿಂಚಿದಾಗ ಸಾಮಾನ್ಯ ಮನುಷ್ಯ ತನ್ನನ್ನು ತಾನು ಆ ಪಾತ್ರದ ಜೊತೆಗೆ ಗುರುತಿಸ್ಕೊತಾನೆ. ಆ ವೈವಿಧ್ಯಮಯ ಪಾತ್ರ ಅಷ್ಟೇ ಅಲ್ಲ, ಆ ಸನ್ನಿವೇಶ ಮತ್ತು ಆ ವ್ಯಕ್ತಿ, ಆ ನಟನ ಮೂಲಕ ಆತ ಅಭಿವ್ಯಕ್ತಿಗೊಳ್ತಾನೆ, ತನ್ನನ್ನು ತಾನು ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ. ಅಂದರೆ ಆ ವ್ಯಕ್ತಿಯಲ್ಲಿ ತನ್ನನ್ನು ಗುರುತಿಸ್ಕೊಂಡಾಗ ಆ ಪಾತ್ರವೇ ಪ್ರೇಕ್ಷಕ ಆಗ್ತಾನೆ, ಆ ನಾಯಕ ನಟ ಅವರಿಗೆ ಆರಾಧ್ಯ ದೈವ ಆಗ್ತಾನೆ. ಇದು ಮೇಕಿಂಗ್ ಆಫ್ ರಜನಿಕಾಂತ್. ಅಂದರೆ ರಜನಿಕಾಂತ್ ಹೇಗೆ ಬೆಳೆದರು, ಹೇಗೆ ಜನಸಾಮಾನ್ಯರ ಮನಸ್ಸಲ್ಲಿ ಹೇಗೆ ಒಂದು ರೀತಿಯಲ್ಲಿ ಶಾಶ್ವತವಾದ ಒಂದು ರೀತಿಯಲ್ಲಿ ಗೂಡು ಕಟ್ಟಿದರು, ದೇಶ ವಿದೇಶಗಳಲ್ಲಿ ಹೇಗೆ ಜನಪ್ರಿಯರಾದರು, ಹೇಗೆ ತನ್ನ ದಾಖಲೆಗಳನ್ನು ತಾನು ಮುರಿಯುತ್ತಾ ಅವರು ತನ್ನದೇ ಆದ ಒಂದು ರೀತಿಯಲ್ಲಿ ಸ್ವಂತಿಕೆಯನ್ನು ಬೆಳೆಸ್ಕೊಂಡ್ರು. ಬೇಕಾದಷ್ಟು ಫೈಲರ್ಸ್ ಕೂಡ ಇದೆ. ಇದು ಒಂದು ರೀತಿಯಲ್ಲಿ ರಜನಿಯವರ ಯಶಸ್ಸಿನ ಗುಟ್ಟು. ಈಗ ಸಬ್ಜೆಕ್ಟಿಗೆ ಬರ್ತೀನಿ. ಬೆಂಗಳೂರಿನಲ್ಲಿ ಶಿವಾಜಿನಗರ ಬಸ್ಸಲ್ಲಿ ಹೋಗ್ತಿದ್ದಂತಹ ಒಬ್ಬ ಕಂಡಕ್ಟರ್ ಇಂಥದ್ದೊಂದು ಮ್ಯಾಜಿಕ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಅದು ಏಕಲವ್ಯನ ಒಂದು ಪಾತ್ರ, ಬೇಂದ್ರೆಯವರ ಬಣ್ಣನೆಗೆ ಅವರ ಒಂದು ರೀತಿಯಲ್ಲಿ ಅವರ ಖುಷಿಗೆ ಕಾರಣವಾಗಿದ್ದಂತಹ ಪಾತ್ರವನ್ನು ಮಾಡಿ ತಾನೊಬ್ಬ
ಪ್ರತಿಭಾವಂತ ಅನ್ನೋದನ್ನ ಅವತ್ತೇ ಗುರುತಿಸ್ಕೊಂಡಿದ್ದಂತಹ ರಜನಿಕಾಂತ್ ಈ ಮಟ್ಟಕ್ಕೆ ಎತ್ತರಕ್ಕೆ ಬೆಳೀತಾರೆ ಅಂತಂದ್ರೆ ಅದರ ಹಿಂದಿರುವ ಫೆನೋಮಿನಾನ್ ಏನು, 50 ವರ್ಷ, 5 ದಶಕ, ಅರ್ಧ ಶತಮಾನ ಒಂದು ರೀತಿಯಲ್ಲಿ ಬೆರಗಿನ ಕಥೆಯಾಗುತ್ತೆ, ಮತ್ತೊಂದು ರೀತಿಯಲ್ಲಿ ಸಾಹಸದ ಕಥೆಯಾಗುತ್ತೆ, ಮತ್ತೊಂದು ರೀತಿಯಲ್ಲಿ ಒಬ್ಬ ಸಾಧಾರಣ ಮನುಷ್ಯ ಹೇಗೆ ಕೋಟಿ ಕೋಟಿ ಅಭಿಮಾನಿಗಳನ್ನ ತನ್ನ ಸುತ್ತ ಕಟ್ಕೊಂಡು ದೇಶ ವಿದೇಶಗಳಲ್ಲಿ ದಾಖಲೆಗಳನ್ನು ಸೃಷ್ಟಿಸುತ್ತಾ ಬೆಳೆದ ಅನ್ನೋದಕ್ಕೂ ಕೂಡ ಇದು ಅತ್ಯಂತ ಅದ್ಭುತವಾದಂತಹ ದಾಖಲೆ ಆಗುತ್ತೆ. ಅಪೂರ್ವ ರಾಗಂಗಳಂತಹ ಸಿನಿಮಾ ಮಾಡಬೇಕಾದ್ರೆ ಬಾಲಚಂದರ್ ಅಂತಹ ಒಬ್ಬ ಅದ್ಭುತ ನಿರ್ದೇಶಕ ಅವ್ರ ಕೈಗೆ ಸಿಕ್ಕಿ ಒಂದು ರೀತಿಯಲ್ಲಿ ಕಲ್ಲನ್ನ ಶಿಲ್ಪಿ ಆತ ಕಡಿಯುವ ರೀತಿಯಲ್ಲಿ ರಜನಿಕಾಂತ್ ರೂಪುಗೊಂಡ್ರೆ, ಅದಕ್ಕೂ ಮೊದಲು ಕಥಾ ಸಂಗಮದಲ್ಲಿ ಪುಟ್ಟಣ್ಣನಂತಹ ನಿರ್ದೇಶಕ ಕನ್ನಡದಲ್ಲಿ ಅವರಿಗೆ ಸಿಗ್ತಾರೆ. ಅಲ್ಲೂ ಪ್ರತಿಭೆ ಹೊರಹೊಮ್ಮುತ್ತೆ. ರಜನಿಕಾಂತ್ ಎಂಟ್ರಿಯೇ ಆಗಿದೆ. ಅದಾದ ನಂತರ ಅವರು ನಟಿಸಿದಂತಹ ಎಷ್ಟೋ ಚಿತ್ರಗಳು ದಾಖಲೆಯನ್ನ ಮತ್ತು ಆರಂಭದಲ್ಲೇ ಒಂದು 4-5 ಸಿನಿಮಾಗಳು ಅವು ಒಂದು ರೀತಿಯಲ್ಲಿ ಜನಮನ್ನಣೆಗೂ ಕೂಡ ಪಾತ್ರ ಆಗ್ತವೆ. ಅವರು ಹಾಗೆ ಬೆಳೀತಾ ಹೋಗ್ತಾರೆ. ವಿಶೇಷವಾಗಿ ಭುವನ ಅವರು ಕೆಲವ ಕುರಿ, ಹಾಗೆಯೇ ಅವಳ್ ಅಪ್ಪಡತನ, ಈ ತರದ ಸಿನಿಮಾಗಳು ಶ್ರೇಷ್ಠ ಸಿನಿಮಾಗಳು ಅಂತಿದ್ರೂ ಕೂಡ, ವಿಮರ್ಶಕರ ಒಂದು ವಿಶ್ವಾಸವನ್ನ ಗಳಿಸಿದ್ರೂ ಕೂಡ 1980 ಬಂದಂತಹ ಬಿಲ್ಲ, ಅದು ಅಮಿತಾಬ್ ಬಚ್ಚನ್ ಅವರ ಡಾನ್ ಸಿನಿಮಾದ ರೀಮೇಕು, ಅವರಿಗೆ ಒಂದು ದೊಡ್ಡ ಇಮೇಜ್ ಅನ್ನ ತಂದುಕೊಡುತ್ತೆ. ಒಂದು ರೀತಿಯಲ್ಲಿ ಗಂಭೀರವಾದ ಶೈಲಿ, ಆಮೇಲೆ ಅವರ ಒಂದು ಬೆರಗು ಗಣ್ಣಿಂದ ವಿಶಿಷ್ಟವಾದ ಕಣ್ಣಲ್ಲಿ ನೋಡುವ ರೀತಿ, ಅವರ ಬಟ್ಟೆ ಧರಿಸು, ಡಾನ್ ಸಿನಿಮಾದ ರೀಮೇಕು ಅವರಿಗೆ ದೊಡ್ಡ ಇಮೇಜ್ ಅನ್ನ ತಂದುಕೊಡುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವ ವಿಚಾರವನ್ನ ದಾಖಲು ಮಾಡಬೇಕು ಅಂತಂದ್ರೆ, ಅವರು ಜಾಸ್ತಿ ಆ ಕಾಲಘಟ್ಟದಲ್ಲಿ ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ಅಮಿತಾಬ್ ಬಚ್ಚನ್ ಅವರ ಡಾನ್ ಸಿನಿಮಾ ಇರ್ಬೋದು, ಹಾಗೇನೆ ಅವರ ದಿವಾರ್ ಸಿನಿಮಾ, ಅದನ್ನು ಕೂಡ ರಿಮೇಕ್ ಮಾಡ್ತಾರೆ. ಅಮರ್ ಅಕ್ಬರ್ ಅಂಟೋನಿ ಆ ಸಿನಿಮಾನು ಕೂಡ ತಮಿಳಿಗೆ ರಿಮೇಕ್ ಮಾಡ್ತಾರೆ, ಅದರಲ್ಲಿ ಅವರು ನಟಿಸ್ತಾರೆ. ಹೀಗಾಗಿ ಒಂದೊಂದು ಪಾತ್ರವೂ ಒಂದು ರೀತಿಯಲ್ಲಿ ವರ್ಸಟೈಲ್, ಅಂದ್ರೆ ಎಮೋಷನಲ್ ಪಾತ್ರನ, ಅದಕ್ಕೂ ಸ್ಟೈಲ್ ಕಿಂಗ್, ಸಿಗರೇಟ್ ಅನ್ನ ಬೆಲ್ ಬಟನ್ ಪ್ಯಾಂಟ್ ಹಾಕೊಂಡು ಸಿಗರೇಟ್ ಅನ್ನ ಸ್ಟೈಲ್ ಆಗಿ ತಗೊಳ್ಳೋದು, ಕನ್ನಡಕ ಹಾಕೊಳ್ಳೋದು, ಅದು ಲಕ್ಷಾಂತರ ಕೋಟ್ಯಾಂತರ ಯುವಕರನ್ನ ಸೆಳೆದಿಟ್ಕೊಟ್ಟು. ಹಾಗೇನೆ ಆಕ್ಷನ್, ಡಿಫರೆಂಟ್ ಆಕ್ಷನ್, ಬೇರೆ ತರ ಅಲ್ಲ, ಡಿಫರೆಂಟ್ ಆಕ್ಷನ್, ಇಂಗ್ಲಿಷ್ ಸಿನಿಮಾ ಸ್ಟೈಲಲ್ಲಿ, ಅದು ಕೂಡ ಒಂದು ದೊಡ್ಡ ತಲೆಮಾರನ್ನ ಹಿಡಿದಿಟ್ಕೊಂಡು. ಯಾವ ತಲೆಮಾರದು? ಒಂದ್ ಕಡೆ NTR, ಒಂದ್ ಕಡೆ MGR, ಒಂದು ಟ್ರೆಡಿಷನಲ್ ಪಾತ್ರಗಳನ್ನ, ಟ್ರೆಡಿಷನಲ್ ಸಿನಿಮಾಗಳನ್ನ ಇಟ್ಕೊಂಡಿರುವಂತಹ ಕಾಲಘಟ್ಟಕ್ಕೆ ಆ ಮನಪಲಿಯನ್ನ ಬ್ರೇಕ್ ಮಾಡಿ ಹೊಸ ತಲೆಮಾರನ್ನ ತನ್ನ ಜೊತೆಗೆ ಇಟ್ಕೊಂಡು ಹೆಜ್ಜೆ ಹಾಕಿದಂತಹ ನಾಯಕ ನಟ ರಜನಿಕಾಂತ್. ಇದು ಅರ್ಧ ಶತಮಾನದ ಹೆಗ್ಗಳಿಕೆ. ಬಿಲ್ಲಾ ಬಗ್ಗೆ ಹೇಳಿದೆ. ಬಿಲ್ಲಾ ನಂತರ ಬೇಕಾದಷ್ಟು ಹಿಂದಿ ಸಿನಿಮಾನು ಮಾಡಿ, ಗಿರಿಸ್ತಾರ್, ಅಂಧಾ ಕಾನೂನು, ಸೂಪರ್ ಹಿಟ್ ಸಿನಿಮಾ ಅಂಧಾ ಕಾನೂನು, ಹೀಗೆ ಮಿಸ್ಟರ್ ಭರತ್ ಅಂತ ತಮಿಳ್ ಸಿನಿಮಾ, ದೋಸ್ತ್ ದುಶ್ಮನಿ ಅಂತ ಹಿಂದಿ ಸಿನಿಮಾ, ಇವೆಲ್ಲವೂ ಕೂಡ ರಜನಿಕಾಂತ್ ಅವರ ವರ್ಚಸ್ಸನ್ನ ಜಾಸ್ತಿ ಮಾಡಿದ್ರು. ಒಂದು ಲೆವೆಲ್ಲಿಗೆ ಅವರನ್ನ ಎತ್ಕೊಂಡು ಹೋದ್ರು. ಆ ನಂತರ ದಾಖಲೆಗಳ ಮೇಲೆ ದಾಖಲೆಯನ್ನ, ತನ್ನ ವರ್ಚಸ್ಸಿನ ಮೇಲೆ ವರ್ಚಸ್ಸನ್ನ, ಭಿನ್ನ ಪಾತ್ರಗಳನ್ನ ಅವರು ಮಾಡ್ಕೊಂಡು ಹೋದ್ರು. ಒಂದು ದಳಪತಿ 1991 ದಳಪತಿ, 1992 ಅಣ್ಣಾಮಲೈ, ಮನ್ನನ್ 1992 ಮನ್ನನ್, ಹಾಗೇನೆ ಮುತ್ತ, ಪಡಿಯಪ್ಪನ್, ಭಾಷಾ, ಒಂದೊಂದು ಸಿನಿಮಾವು ಒಂದೊಂದು ರೀತಿ. ಹಸಿದವರ ಪರ, ನೊಂದವರ ಪರ, ಹೆಣ್ಮಕ್ಳ ಪರ, ತುಳಿತಕ್ಕೊಳಗಾದ ಸಮುದಾಯದ ಪರ, ಮತ್ತೆ ಭ್ರಷ್ಟರನ್ನ ಬಗ್ಗು ಬಡಿಯುವ ಪಾತ್ರ, ಶಿಕ್ಷಣ, ಆರೋಗ್ಯ ಇತ್ಯಾದಿ ಪಾತ್ರಗಳು, ಇವೆಲ್ಲವೂ ಕೂಡ ಡಿಫರೆಂಟು. ಇವೆಲ್ಲವೂ ಕೂಡ ಜನಮನ ಸೂರೆಗಳು. ಚಂದ್ರಮುಖಿ, ಅದೊಂದು ರೀತಿಯ ಎಂಟರ್ಟೈನ್ಮೆಂಟು. ಶಿವಾಜಿ, 2007 ಬಂದಂತಹ ಶಿವಾಜಿ ದೊಡ್ಡ ದಾಖಲೆ, 100 crore ಕ್ಲಬ್ ನ ಸೇರುವ ಮೂಲಕ ಚಿತ್ರರಂಗದಲ್ಲಿ ದೊಡ್ಡ ದಾಖಲೆಯನ್ನ ಮಾಡಿದ್ರು. ಎಂದಿರನ್ ಸಿನಿಮಾ ಟೆಕ್ನಾಲಜಿ ಮತ್ತು ವೈಶಿಷ್ಟ್ಯಮಯ ರೀತಿಯಲ್ಲಿ ಅದರಲ್ಲಿ ಆಕ್ಟ್ ಮಾಡೋದ್ರ ಮೂಲಕ ಕನ್ನಡ ಭಾರತೀಯ ಚಿತ್ರರಂಗವನ್ನ ಜಾಗತಿಕ ಮಟ್ಟಕ್ಕೆ, ಅದು ಒಂದು ರೀತಿಯಲ್ಲಿ ಹಾಲಿವುಡ್ ಮಟ್ಟಕ್ಕೆ ತಂತ್ರಜ್ಞಾನ ನಟನೆಯಲ್ಲಿ ತೆಗೆದುಕೊಂಡು ಹೋದ್ರ ಮೂಲಕ ದೊಡ್ಡ ದಾಖಲೆಯನ್ನ ಭಾರತದ ಮಟ್ಟದಲ್ಲಿ ಮಾಡಿದವರು ರಜನಿಕಾಂತ್. 600 ಕೋಟಿ, 700 ಕೋಟಿ, 800 ಕೋಟಿ ದುಡಿಬಹುದು, ಹಿಂದಿ ಸಿನಿಮಾಗೂ ಸಾಧ್ಯವಿಲ್ಲ ಅನ್ನುವಂತಹ ಅತಿ ದೊಡ್ಡ ದಾಖಲೆಯನ್ನ ಮಾಡಿದವರು ರಜನಿಕಾಂತ್.
ಹೀಗಾಗಿಯೇ ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಜಪಾನ್ ಇರ್ಬೋದು, ಹಾಗೆಯೇ ಮಲೇಷಿಯಾ, ಸಿಂಗಪುರ್ ಎಲ್ಲ ಕಡೆಯೂ ಕೂಡ ದೊಡ್ಡ ಮಾರುಕಟ್ಟೆ ರಜನಿಕಾಂತ್ ಅವರಿಗೆ ಸಿಗ್ತಾ ಇತ್ತು. ಆ ಮಟ್ಟಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆಯನ್ನು ಸೃಷ್ಟಿಸಿದ ನಾಯಕ ನಟ ರಜನಿಕಾಂತ್. ಅವರ ಕೂಲಿ ಸಿನಿಮಾ ಇದೀಗ ಬೆಂಗಳೂರಲ್ಲಿ ಬಿಡುಗಡೆ ಆಗ್ತಿದೆ. ಇದರ ನಡುವೆ ಜೈಲರ್, ಈಗ ಬೇಕಾದಷ್ಟು ಸಿನಿಮಾಗಳು ಬಂದಿವೆ. ಇಂಥದ್ದೊಂದು ಅದ್ಭುತ ಪ್ರತಿಭೆಯ, ಸರಳ ಬದುಕಿನ, ನಮ್ಮ ಕನ್ನಡಿಗ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಜೊತೆಗೆ ಕನ್ನಡದ ಬಗ್ಗೆ ಅಪಾರವಾದ ಅರಿವಿರುವ, ಓದ್ಕೊಂಡಿರುವ ಕನ್ನಡದ ಉದ್ದಾಮ ಬರಹಗಾರರ ಬಗ್ಗೆ ಅರಿವಿರುವ, ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಒಡನಾಡಿಯೂ ಆಗಿದ್ದಂತಹ ರಜನಿಕಾಂತ್ ಅವರ ಕೂಲಿ ಸಿನಿಮಾ ಬಿಡುಗಡೆಯಾಗಿದೆ. ಅರ್ಧ ಶತಮಾನದ ಅವರ ಹೆಜ್ಜೆಗಳು ಎಲ್ರಿಗೂ ಸಂಭ್ರಮ ತರುವಂತಿವೆ. ಚಿತ್ರರಂಗದ ಮುಂದೆ ಎಲ್ಲೆಲ್ಲೂ, ಚಿತ್ರ ಮಂದಿರಗಳ ಮುಂದೆ ಎಲ್ಲೆಲ್ಲೂ ಸಂಭ್ರಮ, ಸಡಗರ, ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಹೆಜ್ಜೆ ಗುರುತುಗಳು ಇನ್ನಷ್ಟು ಮೂಡಿ ಭಾರತೀಯ ಚಿತ್ರರಂಗವನ್ನು ಬೆಳಗಲಿ, ಭಾರತ ಚಿತ್ರರಂಗವನ್ನು ಜಾಗತಿಕ ಮಟ್ಟಕ್ಕೆ ಇನ್ನಷ್ಟು ಎತ್ತರಕ್ಕೆ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.